ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಆಟೋ ಗಂಗಾಧರ್ ನೆಲಮಂಗಲ. ಸ್ನೇಹಿತರೆ, ಈ ದಿನ ನಮ್ಮ ಪೊಲೀಸರ ಜೊತೆ ಮತ್ತು ಒಂದು ಪೇಷಂಟು ನಮ್ಮ MLA ಸರ್ ಅವರು ರಂಗನಾಥ್ ಸರ್ ಅಂತ ಕುಣಿಗಲ್ MLA ಸರ್ ಅವರು ಒಬ್ಬ ವ್ಯಕ್ತಿಯನ್ನು ಅಲ್ಲೇ ಸ್ನಾನ ಮಾಡಿಸಿ ಮತ್ತು ಬಟ್ಟೆ ಎಲ್ಲ ಹಾಕಿಸಿ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಶಿವಲಿಂಗಯ್ಯ ಸರ್ ಸಮ್ಮುಖದಲ್ಲಿ. ಮತ್ತು ನಮ್ಮ ಡ್ರೈವರ್ಸು ರೇಣುಕಪ್ಪರ ಜೊತೆ ಕಳಿಸ್ಕೊಟ್ಟಿದ್ದಾರೆ ಆಂಬುಲೆನ್ಸಲ್ಲಿ. ಸಾರ್ವಜನಿಕರ ಆಂಬುಲೆನ್ಸ್ ಅಲ್ಲ, ಸಾರ್ವಜನಿಕ ಆಸ್ಪತ್ರೆ ಕುಣಿಗಲ್ಲು ನೋಡಿ, ಅಲ್ಲಿಂದ ಬಂದಿದ್ದಾರೆ. ಮಾತಾಡ್ಸೋಣ. ಆನಂತರ ನಮ್ಮ ಸರ್ವರ್ನ ಎಲ್ಲರೂ ಮಾತಾಡ್ಸೋಣ. ಈ ವ್ಯಕ್ತಿ ಯಾರು, ಏನು ಎತ್ತ ಅಂತ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವ್ರ ಫ್ಯಾಮಿಲಿ ಸಿಗ್ಬೋದು. ಸಿಕ್ಕಿದ್ರೆ ಅವ್ರ ಮನೆಗೆ ಕಳಿಸ್ಕೊಡೋಣ. ಯಾಕೆಂದರೆ ನಾವು ಈಗ ನಮ್ಮ ಪೊಲೀಸವ್ರ ಸಮ್ಮುಖದಲ್ಲಿ ಕರ್ಕೊಂಬಂದಿದ್ದಾರೆ ಅಲ್ಲಿಂದ, ಕುಣಿಗಲಿಂದ ನಲ್ಮೂಲಕ್ಕೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಬನ್ನಿ. ಇದು ಬನ್ರಿ, ಇಲ್ಲ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಏನ್ ಹೆಸರು ಸರ್? ನನ್ನ ಹೆಸರು ಪೂರ್ತಿ ಹೆಸರು ಪ್ರಭಾಕರ್ ರೆಡ್ಡಿ ಅಂತ. ಪ್ರಭಾಕರ್ ರೆಡ್ಡಿ. ಹೌದು ಸರ್. ಏನಾಗಿದೆ ನಿಮ್ಗೆ? ಸರ್, ನನಗೆ 1 ವರ್ಷದ ಕೆಳಗಡೆ ಈ ಕಾಲ್ಗೆ ಈ ಕೈಗೆ ಸ್ಟ್ರೋಕ್ ಹೊಡೆದಿತ್ತು. ಆದ್ರೂ ಈ ಕಡ್ಡಿ ಹಿಡ್ಕೊಂಡು ನಡ್ಕೊಂಡು ಓಡಾಡ್ತಿದ್ದೆ. ಈ ಕುಣಿಗಲ್ಗೆ ಹೋದೆ ಸರ್. ಟಾರು ಆಯ್ತು, ಅವೆಲ್ಲ ಬೇಡ. ಬನ್ನಿ ಇಲ್ಲ ಹತ್ರ. ನಿಮ್ಮ ಹೆಸರು? ಪ್ರಭಾಕರ್ ರೆಡ್ಡಿ. ಪ್ರಭಾಕರ್ ರೆಡ್ಡಿ. ನಿಮ್ ತಂದೆ ಹೆಸರು? ವೆಂಕಟ ರೆಡ್ಡಿ. ವೆಂಕಟ ರೆಡ್ಡಿ. ನಿಮ್ದು ಯಾವ ಊರು? ಸರ್, ನಮ್ ತುರುವೇಕೆರೆ ಹತ್ರ ಬಾಣಸಂದ್ರ. ಬಾಣಸಂದ್ರ. ನೀವ್ ಎಷ್ಟು ಜನ ಮಕ್ಕಳು? ಸರ್, ನಾವು 3 ಜನ. 3 ಜನ. ನಿಮ್ಮ ಹೆಸರು? ಪ್ರಭಾಕರ್ ರೆಡ್ಡಿ. ಅಣ್ಣನ ಹೆಸರು? ತಮ್ಮನ ಹೆಸರು? ಇಬ್ರು ಅಣ್ಣದಿರು. ಒಬ್ಬ ಭಾಸ್ಕರ್ ರೆಡ್ಡಿ ದೊಡ್ಡವನು, ಇನ್ನೊಬ್ಬ ಸುಧಾಕರ್ ರೆಡ್ಡಿ. ತುರುವೇಕೆರೆ. ಹ್ಮ್ ಸರ್. ತುರುವೇಕೆರೆ ಪಕ್ಕ ಬಾಣಸಂದ್ರ. ಬಾಣಸಂದ್ರ. ಬಾಣಸಂದ್ರ ಅಕ್ಕ ಪಕ್ಕ? ಇಲ್ಲ ಸರ್, ಅದೇ ಬಾಣಸಂದ್ರ. ಸ್ವಂತ ಊರ್ ಅದೇನಾ? ಸ್ವಂತ ಊರು ಅದೇ. ಮನೆ ಇದೆಯಾ? ಇದೆ ಸರ್, ಆದ್ರೆ ನಮ್ ಚಿಕ್ಕಮ್ಮ ಸೇರ್ಸಲ್ಲ. ಇರ್ಲಿ. ಬಾಣಸಂದ್ರ, ಬಾಣಸಂದ್ರ, ತುರುವೇಕೆರೆ ಪಕ್ಕ. ನೋಡಿ ಸ್ನೇಹಿತರೆ, ಯಾರಾದ್ರೂ ಬಾಣಸಂದ್ರ ತುರುವೇಕೆರೆಯವರು ಯಾರಾದ್ರೂ ಅಣ್ಣ ತಮ್ಮಂದಿರು ನನ್ನ ಫಾಲೋವರ್ಸು ಯಾರು ಇದ್ರೆ ನೋಡಿ ಗ್ರಾಮಕ್ಕೆ ಶೇರ್ ಮಾಡಿ. ಯಾಕಂದ್ರೆ ನೋಡಿ ಈ ತರ ಇದಾರೆ ಪಾಪ, ಫುಲ್ಲು ಬೆಡ್ ರಿಡನ್. ಯಾಕಂದ್ರೆ ಫುಲ್ಲು ಓಡಾಡಕ್ಕಾಗಲ್ಲ. ಆಗುತ್ತಾ ಇಲ್ವಾ? ಇಲ್ಲ ಸರ್, ಈ ಕಾಲ್ ತುಂಬಾ ಪೇನ್ ಬಂದ್ಬಿಟ್ಟಿದೆ. ಓಡಾಡಕ್ಕೆಲ್ಲ ಆಗಲ್ಲ, ಎಲ್ಲ ಕೂತಿದ್ದ ಜಾಗದಾಗೆ. ಹ್ಞೂ ಸರ್, ಕರೆಕ್ಟಾ? ಹಂಗೆ ಆಗ್ಬಿಟ್ಟಿದೆ ಸರ್. ಒಂದು 15 ದಿವಸದಿಂದ ಹಂಗಾಗಿದೆ. ನೋಡಿ ಸ್ನೇಹಿತರೆ, ಇವರು ಪಾಪ ಫುಲ್ಲು ಬೆಡ್ ರಿಡನ್ನು, ಎದ್ದೊಳಕ್ಕೂ ಆಗಲ್ಲ. ಇಲ್ಲೇ ಪಾಪ ಬಾತ್ರೂಮ್ ಎಲ್ಲ ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ, ಕ್ಲೀನ್ ಮಾಡೋಣ ಬನ್ನಿ. ಸರ್, ಇವರು ನಿಮಗೆ ಇನ್ಫಾರ್ಮೇಶನ್ ಯಾರು ತಿಳಿಸಿದ್ರು ಸರ್? ನಮಗೆ ಹಾಸ್ಪಿಟ್ಲ್ ಕಡೆಯಿಂದ ತಿಳಿಸಿದಾಗ MLA ಸಾಹೇಬರು ಮತ್ತು ಹಾಸ್ಪಿಟ್ಲ್ ಸಿಬ್ಬಂದಿ ವರ್ಗವರು ತನ್ನ ರಿಕವರಿ ಮಾಡ್ಕೊಂಡು ಕ್ಲೀನ್ ಮಾಡಿ ಮಾಹಿತಿ ಕೊಟ್ಟು ಈ ಥರ ನಿಮ್ಮ ಆಶ್ರಮಕ್ಕೆ ಸೇರಿಸಿ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ MLA ಸಾಹೇಬ್ರನ್ನೇ ಇಲ್ಲಿಗೆ ಖುದ್ದಾಗಿ ಕಳಿಸ್ಕೊಟ್ಟಿದ್ರು. ನೋಡಿ ಸ್ನೇಹಿತರೆ, ನಮ್ಮ ಅಲ್ಲಿ ಸುವರ್ಣ